ಬೆಳಗಿನ ಬೆಳಕು, ರಕ್ತದ ತಪ್ಪಿತಸ್ಥರು. ಇಂದಿನ ವಚನ: ಯೆಹೋವನಿಗೆ ಬಲಿಯನ್ನು ಕಾಣಿಕೆಯಾಗಿ ಅರ್ಪಿಸಲು ದೇವದರ್ಶನ ಗುಡಾರದ ದ್ವಾರಕ್ಕೆ ತೆರೆದಿದ್ದರೆ ಆ ವ್ಯಕ್ತಿಯು ಕೊಲೆಗಾರನಷ್ಟು ತಪ್ಪಿತಸ್ಥನಾಗಿರುತ್ತಾನೆ. ಅಂತಹ ವ್ಯಕ್ತಿಯು ರಕ್ತವನ್ನು ಚೆಲ್ಲಿದಂತಾಗುತ್ತದೆ ಮತ್ತು ಆತನು ಸಮುದಾಯದಿಂದ ಕತ್ತರಿಸಲ್ಪಡುತ್ತಾನೆ. ಯಾಜಕಕಾಂಡ 17:4. ಯಾಜಕಕಾಂಡ 17ರಲ್ಲಿ ದೇವರು ಇಸ್ರಾಯೇಲಿಗೆ ಗಂಭೀರವಾದ ಎಚ್ಚರಿಕೆ ನೀಡಿದನು. ಇಸ್ರಾಯೇಲ್ ಮನೆಯವರಲ್ಲಿ ಯಾವನಾದರೂ ಒಂದು ಎತ್ತು, ಕುರಿ ಅಥವಾ ಮೇಕೆಯನ್ನು ಪಾಳೆಯದಲ್ಲಿ ಅಥವಾ ಪಾಳೆಯದ ಹೊರಗೆ ಬಲಿಕೊಟ್ಟು ಯೆಹೋವನ ದರ್ಶನ ಗುಡಾರದ ದ್ವಾರಕ್ಕೆ ಯೆಹೋವನ ಸಮ್ಮುಖದಲ್ಲಿ ಕಾಣಿಕೆಯಾಗಿ ಅರ್ಪಿಸಲು ಅದನ್ನು ತರದಿದ್ದರೆ ಆ ವ್ಯಕ್ತಿಯ ಮೇಲೆ ರಕ್ತ ಚೆಲ್ಲಿದ ದೋಷ ಇರುತ್ತದೆ. ಆತನು ರಕ್ತವನ್ನು ಚೆಲ್ಲಿದಂತಾಗುತ್ತದೆ ಮತ್ತು ಆ ವ್ಯಕ್ತಿಯು ತನ್ನ ಜನರ ಮಧ್ಯದಿಂದ ತೆಗೆದುಹಾಕಲ್ಪಡಬೇಕು. ಯಾಜಕಕಾಂಡ 17:3-4. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಯಾರಾದರೂ ತನ್ನ ಇಷ್ಟದ ರೀತಿಯಲ್ಲಿ ಬಯಲು ಪ್ರದೇಶದಲ್ಲಿ ಯಜ್ಞವನ್ನು ಅರ್ಪಿಸಿದರೆ ಆತನು ಆರಾಧಕನಲ್ಲ, ಬದಲಾಗಿ ಕೊಲೆಗಾರನೆಂದು ಪರಿಗಣಿಸಲ್ಪಡುತ್ತಾನೆ. ಆತನು ಅಸಮರ್ಪಕವಾಗಿ ರಕ್ತವನ್ನು ಚೆಲ್ಲಿದಂತಾಗುತ್ತದೆ ಮತ್ತು ಅದರ ಶಿಕ್ಷೆಯು ತೀವ್ರವಾಗಿತ್ತು, ಅಂದರೆ ದೇವರ ಸಮುದಾಯದಿಂದ ಬಹಿಷ್ಕರಿಸಲ್ಪಡುವ ಶಿಕ್ಷೆ. ಈ ನಿಯಮವು ದೇವರ ನಿಜವಾದ ಕುರಿಯಾದ ಕ್ರಿಸ್ತನ ವಿಷಯದಲ್ಲಿ ಇಸ್ರಾಯೇಲ್ ವರ್ತಿಸಿದ ರೀತಿಯಲ್ಲಿ ತನ್ನ ಅತ್ಯಂತ ಗಂಭೀರ ನೆರವೇರಿಕೆಯನ್ನು ಕಂಡುಕೊಂಡಿದೆ. ಜನರು ಆತನನ್ನು ನಗರದ ಹೊರಗೆ ತಲೆಬುರುಡೆಯ ಸ್ಥಳವಾದ ಗೊಲ್ಗೊಥಾಕ್ಕೆ ಎಳೆದೊಯ್ದರು. ಯೋಹಾನ 19:17-18. ಅಲ್ಲಿ ಅವರು ಆತನನ್ನು ಬಯಲು ಪ್ರದೇಶದಲ್ಲಿ ಶಿಲುಬೆಗೆ ಹಾಕಿದರು, ಆರಾಧನೆಯ ಕಾರ್ಯವಾಗಿ ಅಲ್ಲ, ಬದಲಾಗಿ ತಿರಸ್ಕರಿಸುವ ಕಾರ್ಯವಾಗಿ. ಇದನ್ನು ಮಾಡುವುದರಿಂದ ಅವರು ತಾವು ನಿರ್ಮಿಸಿಕೊಂಡ ನಿಯಮದ ಪ್ರಕಾರವೇ ತಪ್ಪಿತಸ್ಥರಾದರು. ಆ ನಿಯಮವು ಹೇಳುವಂತೆ ಪಾಳೆಯದ ಹೊರಗೆ ಬಯಲು ಪ್ರದೇಶದಲ್ಲಿ ರಕ್ತ ಚೆಲ್ಲುವವನು ಕೊಲೆಗಾರ. ಪೇತ್ರನು ಪಂಚಾಶತ್ತಮದ ದಿನದಂದು ಇದನ್ನು ಬಹಿರಂಗವಾಗಿ ಘೋಷಿಸಿದನು. ದೇವರ ನಿರ್ದಿಷ್ಟ ಯೋಜನೆಯ ಮತ್ತು ಪೂರ್ವಜ್ಞಾನದ ಪ್ರಕಾರ ಒಪ್ಪಿಸಲ್ಪಟ್ಟಿರುವ ಈ ಕ್ರಿಸ್ತನನ್ನು ನೀವು ನಿರ್ಲಜ್ಜರ ಕೈಯಿಂದ ಶಿಲುಬೆಗೆ ಹಾಕಿ ಕೊಂದುಹಾಕಿದಿರಿ. ಅಪೊಸ್ತಲರ ಕೃತ್ಯಗಳು 2:23 ಮತ್ತು ಅಪೊಸ್ತಲರ ಕೃತ್ಯಗಳು 3:14-15ರಲ್ಲಿ ಆತನು ಹೇಳಿದನು, ನೀವು ಪವಿತ್ರನೂ ನೀತಿವಂತನೂ ಆಗಿರುವವನನ್ನು ನಿರಾಕರಿಸಿದಿರಿ ಮತ್ತು ಬರಬ್ಬಸ್ ಎಂಬ ಕೊಲೆಗಾರನನ್ನು ನಮಗೆ ದಯಪಾಲಿಸಬೇಕೆಂದು ಕೇಳಿಕೊಂಡಿರಿ ಮತ್ತು ನೀವು ಜೀವಾಧಿಪತಿಯಾದ ಕರ್ತನನ್ನು ಕೊಂದಿರಿ. ಆದರೆ ಆತನನ್ನು ದೇವರು ಸತ್ತವರೊಳಗಿಂದ ಎಬ್ಬಿಸಿದನು. ಆ ದೋಷವು ಮರೆಯಾಗಿರಲಿಲ್ಲ. ನಮ್ಮ ನಾಯಕರೇ ಪಿಲಾತನ ಮುಂದೆ ಕೂಗಿಕೊಂಡರು, ಆತನ ರಕ್ತಾಪರಾಧವು ನಮ್ಮ ಮೇಲೆ ಮತ್ತು ನಮ್ಮ ಮಕ್ಕಳ ಮೇಲೆ ಇರಲಿ. ಮತ್ತಾಯ 27:25. ತಮ್ಮ ಸ್ವಂತ ಮಾತುಗಳಿಂದ ಅವರು ಅಮಾಯಕ ರಕ್ತವನ್ನು ಚೆಲ್ಲಿದ ಹೊಣೆಯ ಜವಾಬ್ದಾರಿಯನ್ನು ಒಪ್ಪಿಕೊಂಡರು. ನಿಯಮದ ಪ್ರಕಾರ ಅವರು ಕೊಲೆಗಾರರಾಗಿ ತಪ್ಪಿತಸ್ಥರಾದರು ಮತ್ತು ತೀರ್ಪು ಖಚಿತಪಡಿಸಬೇಕು ಎಂದಾಗಿತ್ತು. ಇತಿಹಾಸವು ಇದನ್ನು ಸರಿಯಾಗಿ ದಾಖಲಿಸಿದೆ. ಕ್ರಿಸ್ತಶಕ 70ರಲ್ಲಿ ಯೆರೂಸಲೇಮು ರೋಮನ್ನರಿಂದ ನಾಶವಾಯಿತು, ದೇವಾಲಯ ಸುಟ್ಟು ಹೋಯಿತು ಮತ್ತು ಜನರು ದೇಶಭ್ರಷ್ಟರಾಗಿ ಚದುರಿ ಹೋದರು. ಇದು ಶತಮಾನಗಳಿಂದ ನಡೆದುಕೊಂಡು ಬಂದ ಯಹೂದಿ ಜನಾಂಗದ ವಿಕೇಂದ್ರೀಕರಣದ ಆರಂಭವಾಗಿದೆ. ಇಸ್ರಾಯೇಲನ್ನು ದೇಶದಿಂದ, ದೇವಾಲಯದಿಂದ ಮತ್ತು ದೇವರ ಪ್ರತ್ಯಕ್ಷ ವಾಸಸ್ಥಳದಿಂದಲೂ ಚದರಿಸಲ್ಪಟ್ಟರು. ಧರ್ಮಶಾಸ್ತ್ರವು ಎಚ್ಚರಿಸಿದಂತೆಯೇ ಅದು ಹಾಗೆ ಆಯಿತು. ಪ್ರವಾದಿಗಳು ಈ ತೀರ್ಪನ್ನು ಮೊದಲೇ ನೋಡಿದರು. ಹೋಶೇಯನು ಮುಂಚಿತವಾಗಿ ಹೇಳಿದನು, ನೀವು ನನ್ನ ಜನರಲ್ಲ ಮತ್ತು ನಾನು ನಿಮ್ಮ ದೇವರಲ್ಲ. ಹೋಶೇಯ 1:9. ಯೆರೆಮೀಯನು ಒಡಂಬಡಿಕೆಯ ಮುರಿತದ ಬಗ್ಗೆ ಮಾತನಾಡಿದನು. ಇಸ್ರೇಲರು ಅವರ ಪಾಪಗಳ ಕಾರಣದಿಂದಲೇ ದೇವರ ಕೃಪೆಯನ್ನು ಕಳೆದುಕೊಂಡರು. ಯೆರೆಮೀಯ 11:10-11. ಮತ್ತು ಕ್ರಿಸ್ತನು ತಾನೇ ಯೆರೂಸಲೇಮಿನ ಮೇಲೆ ಅಳುತ್ತಾ, ಇಗೋ, ನಿಮ್ಮ ಮನೆ ನಿಮಗೆ ಹಾಳಾಗಿ ಬಿಡಲ್ಪಟ್ಟಿದೆ ಎಂದು ಹೇಳಿದನು. ಮತ್ತಾಯ 23:38. ಲೂಕನು ಆತನ ಪ್ರವಾದನೆಯನ್ನು ದಾಖಲಿಸಿದ್ದಾನೆ. ನಿನ್ನ ಸುತ್ತಲೂ ನಿನ್ನ ವೈರಿಗಳು ಬಂದು ನಿನ್ನ ಸುತ್ತಮುತ್ತ ದಿಬ್ಬ ಹಾಕುವ ದಿನಗಳು ಬರುವವು. ಒಂದು ಕೊಲ್ಲು ಇನ್ನೊಂದು ಕಲ್ಲಿನ ಮೇಲೆ ಬಿಡುವುದಿಲ್ಲ, ಏಕೆಂದರೆ ನಿನ್ನ ಸಮಯವನ್ನು ನೀನು ಅರಿಯಲಿಲ್ಲ. ಲೂಕ 19:43-44.
ರೋಮನ್ನರು ಜನರನ್ನು ಮತ್ತೆ ಹತ್ಯೆ ಮಾಡಿ ಚದುರಿಸಿದಾಗ ಇದು ಭೀಕರ ನಿಖರತೆಯೊಂದಿಗೆ ಕ್ರಿಸ್ತನು ವಾಕ್ಯ ನೆರವೇರಿತು. ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ಇಸ್ರಾಯೇಲ್ನ ನಾಯಕರು ಕೇವಲ ಒಬ್ಬ ಮನುಷ್ಯನನ್ನು ಖಂಡಿಸಲಿಲ್ಲ, ಅವರು ಅನ್ಯಾಯವಾಗಿ ನಿಷ್ಕಪಟ ನೀತಿಯುಳ್ಳ ರಕ್ತವನ್ನು ಚೆಲ್ಲಿದರು, ಮತ್ತು ಯಾವುದೇ ರಕ್ತವನ್ನಲ್ಲ, ದೇವರ ನಿಜವಾದ ಕುರಿಯ ರಕ್ತವನ್ನು. ಆತನ ರಕ್ತವನ್ನು ಬಯಲು ಪ್ರದೇಶದಲ್ಲಿ ಹೊರಗೆ ಚೆಲ್ಲಿದ್ದು ಪರಮ ಅಪರಾಧವಾಗಿತ್ತು. ಆದ್ದರಿಂದ ಆ ಜನಾಂಗವೇ ದೋಷವನ್ನು ಹೊತ್ತುಕೊಂಡಿತು. ಯಾಜಕಕಾಂಡ ಸ್ಪಷ್ಟವಾಗಿ ಹೇಳಿದೆ, ಇದನ್ನು ಮಾಡುವ ಮನುಷ್ಯನು ಸಮುದಾಯದಿಂದ ಕತ್ತರಿಸಲ್ಪಡುತ್ತಾನೆ ಎಂಬುದಾಗಿ. ಇತಿಹಾಸವು ಇದಕ್ಕೆ ಸಾಕ್ಷಿಯಾಗಿದೆ. ಸಮುದಾಯವನ್ನು ಕತ್ತರಿಸಲಾಯಿತು, ದೇವಾಲಯವನ್ನು ನಾಶಪಡಿಸಲಾಯಿತು ಮತ್ತು ಜನರನ್ನು ದೇಶಭ್ರಷ್ಟತೆಗೆ ವಲಸೆಯ ಹಾಗೆ ಓಡಿಸಲಾಯಿತು. ಆದರೂ ಇಲ್ಲಿಯೂ ಸಹ ದೇವರ ಕರುಣೆಯುಳ್ಳ ಕೃಪೆಯು ಮರೆಯಾಗಿಲ್ಲ. ತಪ್ಪಿತಸ್ಥರಾಗಿದ್ದರೂ, ಕತ್ತರಿಸಲ್ಪಟ್ಟಿದ್ದರೂ ಪುನಃ ಸ್ಥಾಪನೆಯ ವಾಗ್ದಾನವು ಇನ್ನೂ ಉಳಿದಿದೆ. ಪ್ರವಾದಿಗಳು ದೇವರು ತನ್ನ ಜನರನ್ನು ಶುದ್ಧೀಕರಿಸುವ ಭವಿಷ್ಯದ ದಿನದ ಬಗ್ಗೆಯೂ ಮಾತನಾಡಿದರು. ಜೆಕರ್ಯ 12:10 ಹೇಳುತ್ತದೆ, ಅವರು ನನ್ನನ್ನು ಇರಿದವನನ್ನು ನೋಡುತ್ತಾರೆ ಮತ್ತು ತನ್ನ ಒಬ್ಬನೇ ಮಗನಿಗಾಗಿ ದುಃಖಿಸುವಂತೆ ಮೆಸ್ಸಿಯನಿಗಾಗಿ ದುಃಖಿಸುತ್ತಾರೆ. ಅವರು ಚೆಲ್ಲಿದ ರಕ್ತವೇ ಶುದ್ಧೀಕರಿಸಲು ಸಾಧ್ಯವಾಗುವ ರಕ್ತವಾಗುತ್ತದೆ. ಇಂದಿನ ಪಾಠವು ಭಾರವಾಗಿದೆಯಾದರೂ ಸ್ಪಷ್ಟವಾಗಿದೆ. ಅಮಾಯಕ ರಕ್ತವನ್ನು ಚೆಲ್ಲುವುದು ಕೊಲೆಗಾರನಂತೆ ತಪ್ಪಿತಸ್ಥರಾಗಿರುವುದು. ದೇವರ ನೇಮಕದ ಬಲಿಯನ್ನು ತಿರಸ್ಕರಿಸುವವನು ಕತ್ತರಿಸಲ್ಪಡುವುದು. ಆದರೆ ಪೇತ್ರನು ಹೇಳಿದಂತೆ, ಪಶ್ಚಾತ್ತಾಪದಿಂದ ಒಬ್ಬನು ತಿರುಗಿದರೆ ಅತ್ಯಂತ ಗಂಭೀರ ಭಯಂಕರ ಪಾಪಕ್ಕೂ ಕ್ಷಮೆಯನ್ನು ಕಂಡುಕೊಳ್ಳಬಹುದು. ಆದ್ದರಿಂದ ಪಶ್ಚಾತ್ತಾಪ ಪಡಿರಿ ಮತ್ತು ಹಿಂದಿರುಗಿರಿ, ಆಗ ನಿಮ್ಮ ಪಾಪಗಳು ಅಳಿಸಲ್ಪಡುವವು. ಅಪೊಸ್ತಲರ ಕೃತ್ಯಗಳು 3:19. ಹೊಸ ಸೃಷ್ಟಿಗೆ ಪಾಠಗಳು. ಯಾಜಕಕಾಂಡ 17ರಲ್ಲಿ ಎಚ್ಚರಿಕೆ ಸ್ಪಷ್ಟವಾಗಿತ್ತು. ಯಾರಾದರೂ ಅನ್ಯಾಯವಾಗಿ ರಕ್ತವನ್ನು ಚೆಲ್ಲಿದರೆ ಆತನು ಕೊಲೆಗಾರನಂತೆ ತಪ್ಪಿತಸ್ಥನಾಗಿರುತ್ತಾನೆ ಮತ್ತು ಸಮುದಾಯದಿಂದ ಕತ್ತರಿಸಲ್ಪಡುತ್ತಾನೆ. ಅದೇ ತತ್ವವು ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚು ಆಳವಾದ ರೀತಿಯಲ್ಲಿ ಮುಂದುವರಿಯುತ್ತದೆ. ಬಲಿಯು ಇನ್ನು ಮುಂದೆ ಎತ್ತು ಅಥವಾ ಮೇಕೆಯಲ್ಲ, ಅದು ಕ್ರಿಸ್ತನೇ ದೇವರ ಕುರಿ. ಮತ್ತು ಅದರ ಎಚ್ಚರಿಕೆ ಹೀಗಿದೆ: ನಾವು ಕ್ರಿಸ್ತನನ್ನು ತುಳಿದು ಆತನು ಪರಿಶುದ್ಧ ಮಾಡಿದ ಒಡಂಬಡಿಕೆಯ ರಕ್ತದ ಬಲಿಯನ್ನು ತಿರಸ್ಕರಿಸಿದರೆ ನಾವು ಆತನ ರಕ್ತಕ್ಕೆ ತಪ್ಪಿತಸ್ಥರಾಗುತ್ತೇವೆ. ಹೆಬ್ರಿಯರಿಗೆ ಬರೆದ ಪತ್ರದ ಲೇಖಕರು ಇದನ್ನು ಬಲವಾದ ಮಾತುಗಳಲ್ಲಿ ಹೇಳುತ್ತಾರೆ. ಸತ್ಯದ ಜ್ಞಾನವನ್ನು ಪಡೆದ ನಂತರವೂ ನಾವು ಉದ್ದೇಶಪೂರ್ವಕವಾಗಿ ಪಾಪ ಮಾಡುವುದನ್ನು ಮುಂದುವರಿಸಿದರೆ ಪಾಪಗಳಿಗಾಗಿ ಇನ್ನು ಮುಂದೆ ಯಾವುದೇ ಯಜ್ಞವೂ ಇರುವುದಿಲ್ಲ. ದೇವರ ಪುತ್ರನನ್ನು ತುಳಿದು ತನ್ನನ್ನು ಪವಿತ್ರಗೊಳಿಸಿದ ಒಡಂಬಡಿಕೆಯ ರಕ್ತವನ್ನು ಅಪವಿತ್ರಗೊಳಿಸಿ ಕೃಪೆಯ ಆತ್ಮವನ್ನು ಅವಮಾನಿಸಿದವನಿಗೆ ಎಷ್ಟು ಕೆಟ್ಟ ಶಿಕ್ಷೆ ದೊರೆಯುತ್ತದೆ ಎಂದು ನೀವು ಯೋಚಿಸಿ ನೋಡಿರಿ. ಹೆಬ್ರಿಯರು 10:26-29. ಕ್ರಿಸ್ತನನ್ನು ಕಾಲಡಿಯಲ್ಲಿ ತುಳಿದುಹಾಕುವುದು ಎಂದರೆ ಆತನ ಯಜ್ಞವನ್ನು ನಿಷ್ಪ್ರಯೋಜಕ ಅಥವಾ ಆತನ ತ್ಯಾಗವನ್ನು ಮೌಲ್ಯರಹಿತವೆಂದು ಪರಿಗಣಿಸುವುದು, ಅದು ಮುಖ್ಯವಲ್ಲ ಎಂಬಂತೆ ಭಾವಿಸುವುದು. ಇಲ್ಲಿ ದೌರ್ಬಲ್ಯ ಅಥವಾ ಅಜ್ಞಾನದ ಪಾಪಗಳ ಬಗ್ಗೆ ಹೇಳುತ್ತಿಲ್ಲ, ಬದಲಾಗಿ ನಮಗಾಗಿ ತನ್ನ ರಕ್ತವನ್ನು ಚೆಲ್ಲಿದವನ ಹೃದಯವನ್ನು ಉದ್ದೇಶಪೂರ್ವಕವಾಗಿ ದೂರ ಮಾಡಿಕೊಳ್ಳುವ ಬಗ್ಗೆ ಹೇಳಲಾಗುತ್ತಿದೆ. ಇದು ನಿಜ ಜೀವನದಲ್ಲಿ ಹೇಗೆ ಸಂಭವಿಸುತ್ತದೆ? ಸತ್ಯವನ್ನು ತಿಳಿದ ನಂತರವೂ ಬಹಿರಂಗ ಪಾಪದಲ್ಲಿ ಜೀವಿಸುವುದು. ಒಬ್ಬ ವ್ಯಕ್ತಿ ಕ್ರಿಸ್ತನು ತನಗಾಗಿ ಮರಣ ಹೊಂದಿದ್ದಾನೆ ಎಂದು ತನ್ನ ಬಾಯಿಂದ ಹೇಳುತ್ತಾ ಉದ್ದೇಶಪೂರ್ವಕವಾಗಿ ಕತ್ತಲೆಯಲ್ಲಿ ನಡೆಯುವುದನ್ನು ಮುಂದುವರಿಸಿದಾಗ ಅವರು ಆತನ ಯಜ್ಞದ ತ್ಯಾಗವನ್ನು ಶಕ್ತಿಹೀನವೆಂದು ತೋರಿಸುತ್ತಾರೆ. ಯೋಹಾನನು ಹೀಗೆ ಬರೆದಿದ್ದಾನೆ: ನಾವು ಆತನೊಂದಿಗೆ ಸಂಬಂಧ ಹೊಂದಿದ್ದೇವೆ ಎಂದು ಹೇಳಿಕೊಂಡು ಕತ್ತಲೆಯಲ್ಲಿ ನಡೆದರೆ ನಾವು ಸುಳ್ಳು ಹೇಳುತ್ತೇವೆ ಮತ್ತು ಸತ್ಯವನ್ನು ಆಚರಿಸುವುದಿಲ್ಲ. 1 ಯೋಹಾನ 1:6. ಲೋಕಕ್ಕೆ ಹಿಂತಿರುಗುವುದು. ಪೌಲನು ದೇಮಾಸನ ಬಗ್ಗೆ ಬರೆದನು, ಅವನು ಈ ಲೋಕವನ್ನು ಪ್ರೀತಿಸಿದ್ದರಿಂದ ಸೇವೆಯನ್ನು ತ್ಯಜಿಸಿದನು. 2 ತಿಮೋತಿ 4:10. ಪಾಪದ ಸುಖ ಸಂತೋಷಗಳು ಅಥವಾ ಹಣದ ಮೇಲಿನ ಪ್ರೀತಿಯು ಕ್ರಿಸ್ತನಿಗೆ ನಂಬಿಗಸ್ತರಾಗಿರುವುದಕ್ಕಿಂತ ಹೆಚ್ಚು ಮುಖ್ಯವಾದಾಗ ಅದು ಆತನನ್ನು ಮಾರಾಟ ಮಾಡಿದಂತೆ. ಇತರರ ಮುಂದೆ ಆತನನ್ನು ನಿರಾಕರಿಸುವುದು.
ಕ್ರಿಸ್ತನು ಇದಕ್ಕಾಗಿಯೇ ಗಂಭೀರವಾದ ಎಚ್ಚರಿಕೆ ನೀಡಿದನು. ಮನುಷ್ಯರ ಮುಂದೆ ನನ್ನನ್ನು ನಿರಾಕರಿಸುವವರನ್ನು ನಾನು ಸಹ ಪರಲೋಕದಲ್ಲಿರುವ ನನ್ನ ತಂದೆಯ ಮುಂದೆ ನಿರಾಕರಿಸುತ್ತೇನೆ. ಮತ್ತಾಯ 10:33. ನಿರಾಕರಣೆಯು ಕೇವಲ ನಮ್ಮ ಬಾಯಿಂದಲ್ಲ, ನಮ್ಮ ಜೀವನದಿಂದಲೂ ಆಗುತ್ತದೆ. ಭಯ ಅಥವಾ ನಾಚಿಕೆಯು ನಮ್ಮನ್ನು ಆತನ ಬಗ್ಗೆ ಮೌನವಾಗಿರುವಂತೆ ಮಾಡಿದಾಗ, ಅಥವಾ ನಮ್ಮ ಕಾರ್ಯಗಳು ಆತನ ಮಾರ್ಗಗಳಿಗೆ ವಿರುದ್ಧವಾಗಿದ್ದಾಗ ನಾವು ಸಾರ್ವಜನಿಕವಾಗಿ ಆತನ ಹೆಸರನ್ನು ಅವಮಾನಿಸುತ್ತೇವೆ. ಅಂತಹ ಕ್ಷಣಗಳಲ್ಲಿ ನಾವು ಕ್ರಿಸ್ತನ ಶಿಷ್ಯರಂತೆ ಕಾಣದೆ ಸೈತಾನನ ಶಿಷ್ಯರಂತೆ ಕಾಣಲು ಪ್ರಾರಂಭಿಸುತ್ತೇವೆ. ನಮ್ಮ ಕಾರ್ಯಗಳು, ನಮ್ಮ ಮಾತುಗಳಷ್ಟೇ ಜೋರಾಗಿ ನಿರಾಕರಣೆಯನ್ನು ಮಾತನಾಡಬಹುದು. ಆತನ ದೇಹದಲ್ಲಿ ಒಡಕು ಉಂಟು ಮಾಡುವುದು. ಕ್ರಿಸ್ತನ ಜನರಿಗೆ ನೋವುಂಟು ಮಾಡುವುದು ಕ್ರಿಸ್ತನಿಗೆ ನೋವುಂಟು ಮಾಡಿದಂತೆ. ಪೌಲನು ಕೊರಿಂಥದವರಿಗೆ ಕೂಗಿದನು, ಕ್ರಿಸ್ತನು ವಿಭಜಿಸಲ್ಪಟ್ಟಿದ್ದಾನೆಯೇ? 1 ಕೊರಿಂಥದವರಿಗೆ 1:13. ವಿಶ್ವಾಸಿಗಳ ಸಹವಾಸವನ್ನು ತಿರಸ್ಕರಿಸುವುದು ಮತ್ತು ಅಸೂಯೆ, ಕಹಿ ಅಥವಾ ಕಲಹದಲ್ಲಿ ನಡೆಯುವುದು ಆತನ ರಕ್ತದಿಂದ ಖರೀದಿಸಲ್ಪಟ್ಟ ಐಕ್ಯತೆಯನ್ನು ತುಳಿದುಹಾಕಿದಂತೆ. ಯೆರೂಸಲೇಮಿನಲ್ಲಿ ಆತನನ್ನು ಗೇಲಿ ಮಾಡಿ ನಿರಾಕರಿಸಿದಂತೆಯೇ ಈ ವಿಷಯಗಳು ಕ್ರಿಸ್ತನನ್ನು ಬಹಿರಂಗ ಅವಮಾನಕ್ಕೆ ಒಳಪಡಿಸುತ್ತವೆ. ನಾವು ಆತನ ಯಜ್ಞದ ವಿರುದ್ಧ ಉದ್ದೇಶಪೂರ್ವಕವಾಗಿ ತಿರುಗಿದಾಗಲೆಲ್ಲ ನಾವು ಒಂದು ಅರ್ಥದಲ್ಲಿ ಆತನನ್ನು ಮತ್ತೊಮ್ಮೆ ಶಿಲುಬೆಗೆ ಹಾಕಿದಂತಾಗುತ್ತದೆ. ಹೆಬ್ರಿಯರು 6:6. ಈ ರೀತಿಯಾಗಿ ಒಮ್ಮೆ ಆತನ ಒಳ್ಳೆಯತನವನ್ನು ಸವಿದವರು ಸಹ ಆತನ ರಕ್ತಕ್ಕೆ ತಪ್ಪಿತಸ್ಥರಾಗಬಹುದು. ಮತ್ತು ಇದರ ಫಲಿತಾಂಶವೇನು? ಯಾಜಕಕಾಂಡದಲ್ಲಿ ರಕ್ತವನ್ನು ತಪ್ಪಾಗಿ ಚೆಲ್ಲಿದವರು ಸಮುದಾಯದಿಂದ ಕತ್ತರಿಸಲ್ಪಡುತ್ತಾರೆ ಎಂದು ಎಚ್ಚರಿಸಿದಂತೆಯೇ ಹೊಸ ಒಡಂಬಡಿಕೆಯು ಕ್ರಿಸ್ತನನ್ನು ತುಳಿದವರು ಆತನ ಕರೆಯಿಂದ ಕತ್ತರಿಸಲ್ಪಡುತ್ತಾರೆ ಎಂದು ಎಚ್ಚರಿಸುತ್ತದೆ. ಪೌಲನು ಕ್ರಿಸ್ತನಲ್ಲಿ ದೇವರ ಉನ್ನತ ಕರೆ, ಫಿಲಿಪ್ಪಿಯನ್ನರು 3:14 ಎಂದು ವಿವರಿಸಿದನು. ಇದು ಒಂದು ಸಣ್ಣ ಸವಲತ್ತು ಅಲ್ಲ, ಅದು ಒಂದು ಪವಿತ್ರ ಸಹಭಾಗಿತ್ವ, ದೇವರ ಕುಟುಂಬದಲ್ಲಿ ಒಂದು ಸ್ಥಾನ ಮತ್ತು ಮೊದಲನೆಯದರಲ್ಲಿ ಅವರ ಪಾಲುಗಾರರಾಗಿದ್ದವೆ ಎಂದು ಹೇಳುತ್ತದೆ. ಪುನರುತ್ಥಾನ ಆತನ ರಕ್ತವನ್ನು ಖರೀದಿಸಿದ ನಾವು ತಿರಸ್ಕರಿಸಿದರೆ ನಾವು ಆತನ ಸಂಕಲ್ಪದ ದಿಟ್ಟತನವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಇದು ಕೇವಲ ಎಚ್ಚರಿಕೆಯಲ್ಲ, ಇದು ಒಂದು ಕನ್ನಡಿಯ ಹಾಗೆಯೂ ಹೌದು. ನಾವು ಯಾವಾಗಲೂ ಪ್ರಶ್ನಿಸಿಕೊಳ್ಳಬೇಕು, ಹೊಸ ಸೃಷ್ಟಿಯಾಗಿ ನಾವು ಆತನನ್ನು ತುಳಿದುಹಾಕುವ ಮಾರ್ಗಗಳು ಇವೆಯೇ ಎಂಬುದಾಗಿ. ದೇವರು ಯಾವಾಗಲೂ ನನ್ನನ್ನು ಕ್ಷಮಿಸುತ್ತಾನೆ ಎಂದು ಹೇಳುತ್ತಾ ಪಾಪವನ್ನು ಲಘುವಾಗಿ ಪರಿಗಣಿಸಿ ನಾವು ಆತನ ಕೃಪೆಯನ್ನು ತುಳಿದುಹಾಕುತ್ತೇವೆ. ಆತನ ಅಂಗೀಕಾರಕ್ಕಿಂತ ಮನುಷ್ಯರ ಪ್ರಶಂಸೆಯನ್ನು ನಾವು ಆದ್ಯತೆ ನೀಡಿದಾಗ ನಾವು ಆತನ ಕಿರೀಟವನ್ನು ತುಳಿದುಹಾಕುತ್ತೇವೆ. ನಾವು ಲೌಕಿಕ ಲಾಭವನ್ನು ಹಿಂಬಾಲಿಸಿ ಆತನ ರಾಜ್ಯವನ್ನು ನಿರ್ಲಕ್ಷಿಸಿದಾಗ ನಾವು ಕ್ರಿಸ್ತನ ಮಹಿಮೆಯ ಐಶ್ವರ್ಯವನ್ನು ತುಳಿದುಹಾಕುತ್ತೇವೆ. ನಾವು ಸಹವಿಶ್ವಾಸಿಗಳ ಬಗ್ಗೆ ಅಪವಾದ ಮಾಡಿದಾಗ ಅಥವಾ ಅವರಿಗೆ ನೋವುಂಟು ಮಾಡಿದಾಗ ನಾವು ಆತನ ದೇಹವನ್ನು ತುಳಿದುಹಾಕುತ್ತೇವೆ. ನಮಗಾಗಿ ಸತ್ತವನಿಗಾಗಿ ಜೀವಿಸದೆ ಬದಲಿಗೆ ನಮ್ಮ ಸ್ವಾರ್ಥಕ್ಕಾಗಿ ಬದುಕುವಾಗ ನಾವು ಆತನ ತ್ಯಾಗವನ್ನು ತುಳಿಯುತ್ತೇವೆ. ಪೌಲನು ಇಂತಹ ವಿಷಯಗಳನ್ನು ಎಚ್ಚರಿಕೆಯಿಂದ ಬರೆದನು. ನೀವು ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿ. 2 ಕೊರಿಂಥದವರಿಗೆ 13:5. ಕ್ರಿಸ್ತನ ರಕ್ತವು ಅಮೂಲ್ಯವಾಗಿದೆ. ಅದು ನಮ್ಮ ವಿಮೋಚನೆ, ನಮ್ಮ ಶುದ್ಧೀಕರಣ, ದೇವರೊಂದಿಗೆ ನಮ್ಮ ಸಹಾಯಕತೆ. ಅದನ್ನು ಮಾತಿನಿಂದಲೂ ಅಥವಾ ಕ್ರಿಯೆಯಿಂದಲೂ ತಿರಸ್ಕಾರ ಮಾಡುವುದು ದೇವರ ಪವಿತ್ರ ಸಮುದಾಯದ ಮುಂದೆ ಕೊಲೆಗಾರನಾಗಿ ತಪ್ಪಿತಸ್ಥರೆಂಬುದಾಗಿ ಮಾಡುತ್ತದೆ. ಆದರೆ ಎಚ್ಚರಿಕೆಯಲ್ಲಿಯೂ ಸಹ ಭರವಸೆ ಇದೆ. ನಾವು ನಮ್ಮನ್ನು ತಗ್ಗಿಸಿಕೊಂಡು ಪಾಪವನ್ನು ಒಪ್ಪಿಕೊಂಡು ಮತ್ತು ಪಾಪಗಳಿಂದ ಹಿಂದಿರುಗಿದರೆ ಆತನ ರಕ್ತವು ಒಮ್ಮೆ ಮಾತ್ರ ರಕ್ಷಿಸಲು ಶಕ್ತಿಶಾಲಿಯಾಗಿಲ್ಲ, ಅದು ನಮ್ಮನ್ನು ಪ್ರತಿದಿನವೂ ಶುದ್ಧೀಕರಿಸುತ್ತದೆ. ಆತನು ಬೆಳಕಿನಲ್ಲಿದ್ದಂತೆ ನಾವು ಬೆಳಕಿನವರಾಗಿ ಒಬ್ಬರಿಗೊಬ್ಬರು ಸಹ ಐಕ್ಯತೆಯಲ್ಲಿರುತ್ತೇವೆ ಮತ್ತು ಆತನ ಪುತ್ರನಾದ ಕ್ರಿಸ್ತನ ರಕ್ತವು ನಮ್ಮನ್ನು ಎಲ್ಲಾ ಪಾಪದಿಂದ ಶುದ್ಧೀಕರಿಸುತ್ತದೆ. 1 ಯೋಹಾನ 1:7. ಆತನ ರಕ್ತವನ್ನು ನಾವು ಎಂದಿಗೂ ತುಳಿದುಹಾಕದಿರೋಣ. ನಾವು ಅದನ್ನು ಪವಿತ್ರತೆ, ಪ್ರೀತಿ ಮತ್ತು ದೀನತೆಯೊಂದಿಗೆ ಗೌರವಿಸೋಣ.
ಏಕೆಂದರೆ ಆತನ ಯಜ್ಞವನ್ನು ತಿರಸ್ಕರಿಸಿದವರನ್ನು ತೆಗೆದುಹಾಕಲ್ಪಡುವ ದಿನ ಬರುತ್ತದೆ, ಆದರೆ ಅದನ್ನು ನಿಧಿಯಂತೆ ಪ್ರೀತಿಸಿ ಪರಿಗಣಿಸಿದವರು ಆತನ ಶಾಶ್ವತ ಐಕ್ಯತೆಗೆ ಸೇರಿಸಲ್ಪಡುತ್ತಾರೆ. ಪ್ರಾರ್ಥನೆ. ಪರಲೋಕದ ತಂದೆಯೇ, ನ್ಯಾಯತೀರ್ಪಿನ ಭಾರಕ್ಕೆ ಮತ್ತು ನಿನ್ನ ಸನ್ನಿಧಿಯಿಂದ ಕತ್ತರಿಸಲ್ಪಡುವ ಎಚ್ಚರಿಕೆಗೆ ನಾವು ನಡುಗುತ್ತೇವೆ. ಕ್ರಿಸ್ತನ ಮೂಲಕ ನಮಗೆ ದಯಪಾಲಿಸಿದ ಕರುಣೆಗಾಗಿ ನಾವು ನಿನ್ನನ್ನು ಸ್ತುತಿಸುತ್ತೇವೆ. ಆತನ ಯಜ್ಞವು ನಮ್ಮನ್ನು ಶುದ್ಧೀಕರಿಸುತ್ತದೆ ಮತ್ತು ನಿನ್ನೊಂದಿಗೆ ನಮ್ಮನ್ನು ಸಹ ಐಕ್ಯತೆಗೆ ಮರುಸ್ಥಾಪಿಸುತ್ತದೆ. ನಮ್ಮ ಹೃದಯಗಳನ್ನು ನಂಬಿಗಸ್ತರನ್ನಾಗಿಡು. ನಮ್ಮ ಮಾತಿನಿಂದಲೂ ಮತ್ತು ಕಾರ್ಯದಿಂದಲೂ ಆತನ ಹೆಸರನ್ನು ಎಂದಿಗೂ ನಿರಾಕರಿಸದಂತೆ. ಆತನ ರಕ್ತವನ್ನು ಅಮೂಲ್ಯ ಮತ್ತು ಪವಿತ್ರವೆಂದು ಗೌರವಿಸುತ್ತಾ ನಾವು ದೀನತೆಯಿಂದ ನಡೆಯಲು ನಮಗೆ ಕಲಿಸು. ನಾವು ನಿನ್ನ ಸಮುದಾಯದಲ್ಲಿ ಕ್ರಿಸ್ತನ ಹೆಸರಿನಲ್ಲಿ ಪವಿತ್ರೀಕರಿಸಲ್ಪಟ್ಟು ಮತ್ತು ಸಂರಕ್ಷಿಸಲ್ಪಟ್ಟು ಉಳಿಯುವಂತೆ ಮಾಡು. ಆಮೆನ್.